ದೆಹಲಿಯಲ್ಲಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊರತೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಚಲೋ ಅಂಥೇಳಿ ಕಾಂಗ್ರೆಸ್ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ನಡುವೆ ಇದೊಂದು ಕೇವಲ ಕಣ್ಣೊರೆಸುವ ತಂತ್ರ, ಈ ರೀತಿಯ ಟೀಕೆ ಟಿಪ್ಪಣಿಗಳು ಕೇಳಿಬರ್ತಾ ಇದೆ. GST ಕೌನ್ಸಿಲ್ಗೆ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಕೂಡ ಹೋಗ್ತಾ ಇದ್ದದ್ದು ಬಸವರಾಜ ಬೊಮ್ಮಾಯಿ. ಹಾಗಾಗಿ ಈ GST ವಿಚಾರಕ್ಕೇ, ತೆರಿಗೆ ವಿಚಾರಕ್ಕೇ, ಅನುದಾನ ವಿಚಾರಕ್ಕೇ ಹೆಚ್ಚೆಚ್ಚು ಮಾತುಗಳು ಬರ್ತಾ ಇರುವ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಇದರ ಬಗ್ಗೆ ಮಾತನಾಡಬಲ್ಲ ಯೋಗ್ಯ ವ್ಯಕ್ತಿ ಅನ್ನೋದು ಸರ್ವವಿದಿತ. ಹಾಗಿದ್ರೆ ಮೊದಲಿಗೆ ಅವರನ್ನೇ ಕೇಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ನಿಮ್ಮನ್ನು ನಾನಿವತ್ತು BJP ನಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ವರಿಷ್ಠ ನಾಯಕ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕಂದರೆ ಇದು ತೆರಿಗೆ ವಿಚಾರ, ಅನುದಾನದ ವಿಚಾರ. ನಿನ್ನೆ ನೀವೊಂದು ಮಾತನ್ನು ಹೇಳಿದ್ರಿ ಸಿದ್ದರಾಮಯ್ಯನವರ ಬಗ್ಗೆ, ಅಲ್ಲಿಯ ಹೋರಾಟಗಳ ಬಗ್ಗೆ. ಇದೊಂದು ಪೊಲಿಟಿಕಲ್ ಸ್ಟಂಟ್ ಅಂತ. ಯಾವ ವಿಚಾರವನ್ನು ಆಧಾರವಾಗಿಟ್ಟುಕೊಂಡು ಆ ಹೇಳಿಕೆಯನ್ನು ನೀವು ಕೊಟ್ರಿ? ನೋಡಿ, ಮುಖ್ಯಮಂತ್ರಿಗಳು ಅವರ ಮುಖ್ಯವಾಗಿರುವಂಥ ವಾದ ಏನು ಅಂದರೆ 15ನೇ ಹಣಕಾಸಿನಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಹಣಕಾಸಿನ ಆಯೋಗ ಸಂವಿಧಾನ ರಚಿತವಾಗಿರುವಂಥ ಸರ್ವ ಸ್ವತಂತ್ರವಾಗಿರುವಂಥ ಆಯೋಗ, ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಆ ಆಯೋಗ ತಂದೆ ಆದಂಥ ಮಾನದಂಡವನ್ನು ಇಟ್ಕೊಂಡಿರ್ತದೆ. ಜನಸಂಖ್ಯೆ, ಬಡತನ ರೇಖೆ ತೆಳಗಿರುವಂಥದ್ದು, ಬ್ಯಾಕ್ವರ್ಡ್ನೆಸ್ಸು ಇತ್ಯಾದಿ ಇತ್ಯಾದಿ ಎಲ್ಲ ರಾಜ್ಯಗಳಿಗೆ ಹೋಗ್ತದೆ. ಈಗ 15ನೇ ಹಣಕಾಸು ತಯಾರಾಗಬೇಕಾದ್ರೆ 2-3 ವರ್ಷ ಮುಂಚೆನೇ ಎಲ್ಲ ರಾಜ್ಯಕ್ಕೆ ಹೋಗಿ ಅದರ ಸ್ಥಿತಿಗತಿಯನ್ನು ನೋಡಿ ಆಮೇಲೆ ಶಿಫಾರಸುಗಳನ್ನು ಮಾಡ್ತದೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲದಿದ್ದರೂ ಕೂಡ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ಹೇಳ್ತರ್ತಾ ಇದ್ದಾರೆ, ಮೋದಿಯವ್ರನ್ನ ಹೇಳ್ತರ್ತಾ ಇದ್ದಾರೆ. ಈ 15ನೇ ಹಣಕಾಸು ತಯಾರಾಗುವಾಗ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಾರಿದ್ದರು? ಸಿದ್ದರಾಮಯ್ಯವರಿದ್ದರು. ಕರ್ನಾಟಕದ ಹಣಕಾಸಿನ ಇದು ಸುಮಾರು 16-17 ಇಸ್ವಿಯಲ್ಲಿ ಆಗಲೇ ಬಂದಿರ್ತದೆ. ಹೌದು, ಆವಾಗಲೇ ಬಂದಿರ್ತಾರೆ. ಅವ್ರು ವರದಿ ಕೊಟ್ಟಿದ್ದೇ 18ನೇ ಇಸ್ವಿಗೆ, 16-17 ಇಸ್ವಿಗೆ ಎಲ್ಲ ರಾಜ್ಯಕ್ಕೆ ಹೋಗ್ತದೆ. ಹಂಗೆ ಕರ್ನಾಟಕಕ್ಕೂ ಬಂದಿರ್ತದೆ. ಯಾಕಂದರೆ ನನಗೆ ನಿಮ್ಮ ಹತ್ರ ಕೇಳಬೇಕು ಅಂತಿತ್ತು. ಯಾಕಂದರೆ 2021ರಲ್ಲಿ ಅದು ಶುರುವಾಯಿತು, 21ರಿಂದ 26. ಯಾಕೆ ಅದು ಹೇಳ್ತೀನಿ ನಿಮಗೆ. ಅದು 18ನೇ ಇಸ್ವಿ ಕೊಟ್ಟರು ಕೂಡ 19-20 ಚಲೋ ಆಗೋ ಬದಲು 20-21 ಯಾಕೆ ಚಲೋ ಆಯ್ತು ಅಂದರೆ ಕೋವಿಡ್ ಕಾರಣದಿಂದ ಎಡಕ್ಕೆ ಸ್ವಲ್ಪ 1 ವರ್ಷ 1.5 ವರ್ಷ ನಡೆದ್ಮೇಲೆ ಈಗ ನಡೆದು 26ವರೆಗೂ ಇದೆ, ಇನ್ನೂ ಪೂರ್ಣ ಆಗಿಲ್ಲ. ಹೀಗಿರುವಂಥ ಒಂದು ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿರುವಂಥ ಸಂಸ್ಥೆ, ಸರ್ವ ಸ್ವತಂತ್ರ, ತಂದೆ ಆದ ಮಾನದಂಡ ಮತ್ತು ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ಅವಗಣ ಮಾಡುವಂಥ ಸಂದರ್ಭದಲ್ಲಿ ಆ ರಾಜ್ಯಗಳು ತಮ್ಮ ಪರಿಸ್ಥಿತಿಯನ್ನು ಭಾಳ ಸಮರ್ಥವಾಗಿ ವಾದ ಮಾಡಬೇಕು. ಮುಖ್ಯಮಂತ್ರಿ, ಹಣಕಾಸಿನ ಮಂತ್ರಿ ಇವರೇ ಇದ್ದರು. ಯಾಕೆ ಮಾಡಲಿಲ್ಲ? 4.7 3.6 ಆಗೋದಕ್ಕೆ ಏನು ಕಾರಣ? ನಾವು ಸಮರ್ಥವಾಗಿ ನಮ್ಮ ಕೇಸನ್ನು ಅಲ್ಲಿ ನಾವು ಹೇಳಲಿಲ್ಲ. ಅದರಿಂದ ಏನಾದರೂ 4.7%ಇಂದ 3.6 ಇಳಿದಿದ್ದರೆ ಅದು ಸಿದ್ದರಾಮಯ್ಯ, ಹಿಂದಿನ ಸರ್ಕಾರ, ಸಿದ್ದರಾಮಯ್ಯವರೇ ಕಾರಣ. ಬಸವರಾಜ ಬೊಮ್ಮಾಯಿ ಅಲ್ಲ, ಇದು ಎಲ್ಲ ಗೊತ್ತಿದ್ದು ಇದನ್ನು ಮರಿಮಾಚೋ ಸಲುವಾಗಿ ಇವತ್ತು ಅವರು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡುವಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರು, ಇಲ್ಲಿ ರಾಜ್ಯ ಸರ್ಕಾರ ನಿಭಾಯಿಸೋಂಥವ್ರು, ಬರಗಾಲದಲ್ಲಿ ಸಂಪೂರ್ಣವಾಗಿ ವಿಫಲ ಆದಂಥವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಈ ಥರ ದೊಡ್ಡ ರಾಜಕೀಯ ಒಂದು ಮುಷ್ಕರ ಮಾಡ್ತಾರೆ ಅಂತಂದರೆ ರಾಜಕೀಯ ಸ್ಟಂಟ್ ಅಲ್ಲದೆ ಮತ್ತಿನ್ನೇನಿದು? ಚುನಾವಣೆ, ಲೋಕಸಭಾ ಚುನಾವಣೆ ಮುಂಚೂಣಿಯಲ್ಲಿರುವಾಗ ಇದೊಂದು ರಾಜಕೀಯ ಸ್ಟಂಟ್ ಮಾಡ್ತಾ ಇದ್ದಾರೆ ಅವರು. ಬಸವರಾಜ ರಾಯರೆಡ್ಡಿ ಒಂದು ಮಾತನ್ನು ಹೇಳಿದರು ನೋಡಿ. ಈಗ ನೀವು ಹೇಳಿದಾಗ ನನಗೆ ಅರ್ಥ ಆಯಿತು. ಬಸವರಾಜ ರಾಯರೆಡ್ಡಿ ಏನು ಹೇಳಿದರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ GST ಕೌನ್ಸಿಲ್ಗೆ ಹೋಗ್ತಾ ಇದ್ದದ್ದು ಬಸವರಾಜ ಬೊಮ್ಮಾಯಿ ಅವರು. ಆಗ ಬಂದಾಗ ನೀವು 1 ವರ್ಷದ ಅವಧಿ ಇತ್ತು, ಹೇಳಬೇಕಾಗಿತ್ತು ಅಂತೇಳಿ. ಈಗ ನೀವು ಹೇಳ್ತಾ ಇದ್ದೀರಿ ಹಾಗಲ್ಲ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ. ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. GST ಕೌನ್ಸಿಲ್ಗೂ ಹಣಕಾಸಿನ ಆಯೋಗಕ್ಕೂ ಏನೂ ಸಂಬಂಧ ಇಲ್ಲ. 2013ರಿಂದ 2018 ತನಕ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು. ಈ 15ನೇ ಹಣಕಾಸು ಆಯೋಗದ ಸಾಧಕ ಬಾಧಕಗಳ ಚರ್ಚೆ ಆಗಲೇ ಆಗಿದ್ದದ್ದು. ಹೌದು. ಈಗ ಉದಾಹರಣೆಗೆ 2016ನೇ ಹಣಕಾಸಿನ ಆಯೋಗ 26 ನಂತರ ಅದು ಬರೋದು. ಅದು ಈಗಲೇ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಮುಂದಿನ ದಿನಗಳಲ್ಲಿ 16ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ಬರ್ತದೆ, ಚರ್ಚೆ ಮಾಡ್ತದೆ ನಮ್ಮದೆಲ್ಲ ಸ್ಥಿತಿಗತಿಗಳು. ಮತ್ತು ಮಾನದಂಡ, ಒಂದು ಆಯೋಗ ಇನ್ನೊಂದು ಆಯೋಗ ಚೇಂಜ್ ಆಗುತ್ತೆ. ಅದೇ ಮಾನದಂಡ ಇರಬೇಕು ಅಂತಿಲ್ಲ. 6 ಮಾನದಂಡಗಳಿತ್ತು, ಅದು ಎಲ್ಲ ಆಯೋಗಗಳು ಚೇಂಜ್ ಆಗ್ತದೆ. ಮತ್ತು ಬದಲಾವಣೆ ಆಗಿರೋದು ಕೇವಲ ಕರ್ನಾಟಕಕ್ಕಾದರೆ ಅನ್ಯಾಯ ಅಂತ ಒಪ್ಪಬಹುದು. ಎಲ್ಲ ರಾಜ್ಯಗಳಿಗೆ ಬದಲಾವಣೆ ಆಗಿದೆ. ಜನಸಂಖ್ಯೆ ಆಧಾರದ ಮೇಲೆ, ಇನ್ನೊಂದು ಆಧಾರದ ಮೇಲೆ ಬದಲಾವಣೆ ಆಗಿದೆ. ಆದ್ದರಿಂದ ಇದು ಕಾಂಗ್ರೆಸ್ ಕಾಲದಿಂದ ನಡ್ಕೊಂಡು ಬಂದಿರುವಂಥದ್ದು, ಇದೇನು ಮೋದಿ ಬಂದ ಮೇಲೆ ಮಾಡಿರುವಂಥದ್ದಲ್ಲ.
ಹಣಕಾಸಿನ ವ್ಯವಸ್ಥೆ ಇದೆಲ್ಲ ಸ್ವತಂತ್ರ ಬಂದ ತಕ್ಷಣವೇ ಸಂವಿಧಾನದಲ್ಲಿ ಹಾಕಿ ಮಾಡಿರುವಂಥದ್ದು. ಅದೇ ನಡೆದಿರೋದು. ಓಕೆ. ಈಗ ಇವರು ಇನ್ನೊಂದು ವಿಷಯ ಎತ್ತಿದ್ರು, ಸೆಸ್ ಬಗ್ಗೆ. ನಮ್ಮ ಪೆಟ್ರೋಲ್ ಡೀಸೆಲ್ ಸೆಸ್ ಹೋಗುತ್ತೆ, ನಮ್ಗೆ ಬರೋಲ್ಲ ಅಂತ. ಇವ್ರು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರೆ, ನಮ್ಮ ಟ್ಯಾಕ್ಸು ನಮ್ಮ. ಕಾಂಗ್ರೆಸ್ ಸರ್ಕಾರದಾಗ ಸೆಸ್ ಇತ್ತಲ್ಲ, ಯಾಕೆ ಕೇಳಲಿಲ್ಲ ನೀವು? ಸೆಸ್ ಆವಾಗಿಂದ ಇದೆ, ಪೆಟ್ರೋಲಿಯಂ ಸೆಸ್ಸು ಡೀಸೆಲ್ ಸೆಸ್ ಆವತ್ತಿಂದ ಇದೆ, ಯಾಕೆ ಕೇಳಲಿಲ್ಲ ನೀವು? ನೀವು ಮುಖ್ಯಮಂತ್ರಿ ಇದ್ರಿ ಸಿದ್ದರಾಮಯ್ಯವರೇ, ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗು, ಅವಾಗ ಹೇಳ್ಬೋದಾಗಿತ್ತಲ್ಲ ಸೆಸ್ ತೆಗೀರಿ ಅಂತ. ಯಾಕೆ ನೀವು ಕೇಳಲಿಲ್ಲ? ಈಗ ನೀವು ರಾಜಕೀಯ ಸಲುವಾಗಿ ಕೇಳ್ತಿರುವಂಥದ್ದು. ಹಾಗಾದರೆ ಆಡಳಿತಾರೂಢವಾಗಿರುವಂಥ ಒಂದು ಪಕ್ಷ ಏನಾದರೂ ನಿರ್ಧಾರ ರಾಜ್ಯಕ್ಕಾದರೂ ಕೈಗೊಳ್ಳಲೇಬೇಕಲ್ವಾ? ಅಲ್ಲ, ನೀವು ಆಡಳಿತದಾಗ ಯಾಕೆ ಕೈಗೊಳ್ಳಿಲ್ಲ ಅಂತ ನಾನು ಕೇಳ್ತಿರೋದು. ಯಾಕಂದರೆ ನಿಮ್ಮ ಸರ್ಕಾರ ಇತ್ತಲ್ಲ ಮೇಲೆ. ಓಕೆ. ಸೊ ಇದು ಕೇವಲ ರಾಜಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಇನ್ನೊಂದಲ್ಲ. ಬಟ್ ಅವ್ರು ಹೇಳ್ತಾರೆ ಆಗ ಬಜೆಟು ಕಡಿಮೆ ಇತ್ತು, 14ರಲ್ಲಿ 15 ಲಕ್ಷ ಕೋಟಿ ಇತ್ತು, ಈಗ 45 ಲಕ್ಷ ಕೋಟಿ ಬಜೆಟ್ ಇದೆ, ದೊಡ್ಡದಾಗಿದೆ. ಬಜೆಟ್ ದೊಡ್ಡದಾಗಿದೆ, ಆಗ ಬರಲೇಬೇಕಲ್ವ? ಅಲ್ಲಲ್ಲ, ಬಜೆಟ್ ದೊಡ್ಡದಾದರೂ ಕೂಡ ನೀವು ಅಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ ಮಾನದಂಡ ನೀವು ಹೆಚ್ಚಿಗೆ ಮಾಡ್ತಿದ್ರಿಲ್ಲ, ಬರೋದಲ್ಲ. ಇಷ್ಟು ಹೆಚ್ಚಿಗೆ ಬಂದಿದೆಯಲ್ಲ. ನಾನೊಂದು ಸರಳ ಪ್ರಶ್ನೆ ಕೇಳ್ತೇನೆ. ಈಗ ಇವರು ಹೋರಾಟ ಮಾಡ್ತಾ ಇದ್ದಾರಲ್ವಾ, ಇದರಿಂದ 15ನೇ ಹಣಕಾಸು ಆಯೋಗ ಏನು ಇಲ್ಲಿ ತನಕ ಕೊಡುವಂಥದ್ದು 26 ತನಕ ಆಲ್ರೆಡಿ ಅದಕ್ಕೆ ಸ್ಯಾಂಕ್ಷನ್ ಅಂತ ಆಗಿದೆ, ಫಿಕ್ಸ್ ಆಗಿದೆ. ಅದರಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ, ಬದಲಾವಣೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಹಾಗಿದ್ರೆ ನಾವು ಸರಿ ಮಾಡಬೇಕು ಅಂತಂದರೆ 16ನೇ ಹಣಕಾಸು ಆಯೋಗದ 16ನೇ ಹಣಕಾಸಿನಲ್ಲಿ ಸರಿಯಾಗಿ ಪ್ರತಿಪಾದನೆ ಮಾಡಬೇಕು. ಇವ್ರದ್ದೇ ಜವಾಬ್ದಾರಿ. ಹಾಗಿದ್ರೆ ಇವರು ಎಷ್ಟೇ ಪ್ರಯತ್ನ ಪಟ್ಟರು, ಏನೇ ಪ್ರಯತ್ನ ಪಟ್ಟರು ಕೂಡ ಸರಿಯಾಗೋ ಚಾನ್ಸೇ ಇಲ್ಲ. ಇಲ್ಲಿ ಯಾಕಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ರಾಜ್ಯಗಳಿಗೆ ಹೊಂದಿಸಿರ್ತಾರೆ. ಓಕೆ. ಯಾವುದೋ ಒಂದು ರಾಜ್ಯ ಹೆಚ್ಚು ಮಾಡೋದು ಕಮ್ಮಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಮತ್ತು ಯಾಕೆ ಮಾಡಿದ್ರು ಅಂತ ನಿಮಗೆ ಅನಿಸುತ್ತೆ? ಈಗ ಏನೂ ಇದರಿಂದ ಲಾಭ ಆಗೋದಿಲ್ಲ. ಒಂದು ವೇಳೆ ಕಡಿಮೆ ಆಗಿದ್ದರೂ ಕೂಡ 16ನೇ ಹಣಕಾಸು ಆಯೋಗ ಏನು ಬೇರೆ ಬೇರೆ ಸ್ಟೇಟ್ಗಳಿಗೆ ಬರುತ್ತೆ, ಬೆಂಗಳೂರಿಗೂ ಬರುತ್ತೆ, ಕಡಿಮೆ ಆಗಿಲ್ಲ. ಆ ಸಂದರ್ಭದಲ್ಲಿ ಹೇಳಬೇಕು ಅನ್ನೋದು ಬಿಟ್ಟರೆ ಈ ಟೈಮನ್ನು ಯಾಕೆ ತಗೊಂಡ್ರು? ಲೋಕಸಭಾ ಎಲೆಕ್ಷನ್ ಒಂದು. ಎರಡನೇದ್ದು ಇವ್ರ ಹಣಕಾಸಿನ ನಿರ್ವಹಣೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಓಕೆ. ನೋಡಿ, ಈ 8-9 ತಿಂಗಳಾಯಿತು, ಬರಗಾಲ ಬಂದಿದೆ. ಒಂದು ಚಿಕ್ಕ ಕಾಸು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ. ಕೇಂದ್ರ ಕಡೆ ಬಟ್ ಮಾಡಿ ತೋರಿಸ್ತಾರೆ. ನಮ್ಮ ಕಾಲದಲ್ಲಿ ಪ್ರಭಾವ ಆಯಿತು, ಯಡಿಯೂರಪ್ಪನವ್ರ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವೇನು ಮೇಲೆ ನೋಡಲಿಲ್ಲ. 2021ರಲ್ಲಿ ನೀವು ಹೇಳಬೇಕಿತ್ತೋ, ಯಡಿಯೂರಪ್ಪನವರು ಮತ್ತು ನೀವು ಹೇಳಬೇಕಿತ್ತೋ, ಅಥವಾ 2014-15ರಲ್ಲಿ ಆ ಸಂದರ್ಭದಲ್ಲಿ ಅವರು ಹೇಳಬೇಕಿತ್ತೋ? ನೋಡಿ, ಇದೆಲ್ಲ ಕ್ಯಾಲ್ಕುಲೇಷನ್ನು, ಜನಸಂಖ್ಯೆ, ಇದು ಎಲ್ಲ ಬಿಫೋರ್ ಫೈನಲ್ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಅಸೆಸ್ಮೆಂಟ್ ಆಗುತ್ತೆ. ಓಕೆ. ಒಮ್ಮೆ ರಿಪೋರ್ಟ್ ಕೊಟ್ಟ ಮೇಲೆ ಯಾವ ಅಸೆಸ್ಮೆಂಟ್ ಆಗಲ್ಲ, ಓಕೆ, ಏನು ಬದಲಾವಣೆ ಆಗಲ್ಲ. ಅಸೆಸ್ಮೆಂಟ್ ಆಗಿದ್ದು ಯಾವ ವರ್ಷ? ಅದೇ 15, 16, 17ನೇ ಇಸ್ವಿಯಲ್ಲಿ ಅಸೆಸ್ಮೆಂಟ್ ಆಗಿರೋದು. ಅವ್ರು ಮುಖ್ಯಮಂತ್ರಿ ಇದ್ದರು. ಮತ್ತು ಬಸವರಾಜ ರಾಯರೆಡ್ಡಿ ಅವರು 21ರಲ್ಲಿ ಬಸವರಾಜ ಬೊಮ್ಮಾಯಿ ಹೋಗಲಿಲ್ಲ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಅವ್ರು ತಪ್ಪು ಆರೋಪಗಳನ್ನು ಮಾಡ್ತಾರೆ. ಓಕೆ. ಇವತ್ತು ವರದಿ ಕೊಟ್ಟ ಮೇಲೆ ನೀವು ಹೋಗಲಿಲ್ಲ ಅಂದರೆ ಅರ್ಥ ಏನಿದೆ? ಓಕೆ. ವರದಿ ಕೊಟ್ಟಿರುವಂಥದ್ದು ಸಮ್ಮಿಶ್ರ ಸರ್ಕಾರ ಕಾಲದಲ್ಲಿ. ಓಕೆ. ಮತ್ತು ಸಿದ್ದರಾಮಯ್ಯವರು ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥರಿದ್ದರು. ಹೌದು. ಅವತ್ತಾದರೂ ತೆಗಿಬೋದಾಗಿತ್ತು. ವರದಿ ಕೊಟ್ಟ ಮೇಲೆ ಏನು ಮಾಡ್ತೀರಿ? ಓಕೆ.